ಲಕ್ಕುಂಡಿ ದೇಶದ ಅಗ್ರ ಪುರಾತತ್ವ ಕೇಂದ್ರವಾಗಿಸಲು ಯೋಜನೆಗೆ ಸಿದ್ಧತೆ ಸಚಿವ ಎಚ್.ಕೆ. ಪಾಟೀಲ. ಗದಗ ಐತಿಹಾಸಿಕ ಲಕ್ಕುಂಡಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಗ್ರ ಪುರಾತತ್ವ ಕೇಂದ್ರವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ಸಮಗ್ರ ಯೋಜನೆ ರೂಪಿಸುತ್ತಿದೆ. ಮುಂದಿನ 1 ವರ್ಷದಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ಮತ್ತು ಬಾವಿಗಳನ್ನು ಅನಾವರಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಜಿಲ್ಲೆಯ ಲಕ್ಕುಂಡಿಯಲ್ಲಿ ಶನಿವಾರ ಏರ್ಪಡಿಸಿದ್ದ 6 ಸ್ಮಾರಕಗಳ ಸಂರಕ್ಷಣೆ ಅಭಿವೃದ್ಧಿ ಕಾಮಗಾರಿ ಶಿಲಾನ್ಯಾಸ, ದಶಭಾವಿ, ದಶ ದೇವಾಲಯ ಅನಾವರಣ, ಪ್ರಾಚ್ಯವಶೇಷಗಳ ಅನ್ವೇಷಣಾ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈಗಾಗಲೇ ಪಂಚ ದೇವಾಲಯ ಮತ್ತು ಪಂಚಭಾವಿಗಳ ಅನಾವರಣ ಯಶಸ್ವಿಯಾಗಿ ನಡೆದಿದೆ. ಇದೀಗ 10 ಭಾವಿ ದೇವಾಲಯಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸಲಾಗಿದೆ. ಈ ಮೂಲಕ ಪುರಾತತ್ವ ಸ್ಮಾರಕಗಳ ಸಂಖ್ಯೆ 70ರ ಗಡಿ ದಾಟಿದೆ ಎಂದು ಹೇಳಿದರು. ಲಕ್ಕುಂಡಿಯ ಅನೇಕ ದೇವಾಲಯಗಳು ಮತ್ತು ಬಾವಿಗಳು ಕಾಲಕ್ರಮೇಣ ನಿರ್ಲಕ್ಷ್ಯದಿಂದ ತಮ್ಮ ಗುರುತನ್ನ ಕಳೆದುಕೊಂಡಿದ್ದವು. ಅವುಗಳನ್ನು ಪತ್ತೆ ಹಚ್ಚಿ ಪುನರುಜ್ಜೀವನಗೊಳಿಸುವ ಕಾರ್ಯವನ್ನ ಸರ್ಕಾರ ಮತ್ತು ಸ್ಥಳೀಯರ ಸಹಕಾರದಿಂದ ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ. 2026ರೊಳಗೆ ಕನಿಷ್ಠ 50 ಬಾವಿ ಮತ್ತು 50 ದೇವಾಲಯಗಳನ್ನು ಅನಾವರಣಗೊಳಿಸಿ 100ರ ಗಡಿಯನ್ನು ದಾಟುವ ಗುರಿ ಹೊಂದಲಾಗಿದೆ. ಇದಕ್ಕೆ ಲಕ್ಕುಂಡಿ ಜನರ ಸಹಕಾರ ಅತ್ಯಗತ್ಯ ಎಂದು ಮನವಿ ಮಾಡಿದರು. 10.16 ಕೋಟಿ ಬಿಡುಗಡೆ. ಸ್ಮಾರಕಗಳ ಅಭಿವೃದ್ಧಿಗೆ ಪ್ರಸ್ತುತ 10.16 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಹಾಲಗುಂಡಿಯಲ್ಲಿ ಬಸವೇಶ್ವರ ದೇವಾಲಯಕ್ಕೆ 1.58 ಕೋಟಿ, ಕನ್ನೇರಿ ಬಾವಿಗೆ 1.70 ಕೋಟಿ, ಮಲ್ಲಿಕಾರ್ಜುನ ದೇವಾಲಯಕ್ಕೆ 1.67 ಕೋಟಿ, ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ 1.81 ಕೋಟಿ, ಚಂದ್ರಮೌಳೇಶ್ವರ ದೇವಾಲಯಕ್ಕೆ 1.80 ಕೋಟಿ, ಕಲ್ಮಠ ದ್ವಾರ ಬಾಗಿಲು ಮತ್ತು ಬಾವಿಗೆ 1.50 ಕೋಟಿ ಮಂಜೂರಾಗಿದೆ. ಲಕ್ಕುಂಡಿಯಲ್ಲಿ ದೇಶದಲ್ಲೇ ಅತ್ಯುತ್ತಮ ಬಯಲು ವಸ್ತು ಸಂಗ್ರಹಾಲಯ ಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ. ಈಗಾಗಲೇ 1200ಕ್ಕೂ ಹೆಚ್ಚು ಪ್ರಾಚ್ಯವಶೇಷಗಳಿಗೆ ಸಂಖ್ಯೆ ನೀಡಲಾಗಿದೆ. ಶೀಘ್ರದಲ್ಲೇ ಈ ಸಂಖ್ಯೆ 2000 ದಾಟುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಗ್ರಾಮಸ್ಥರ ಪ್ರಾಮಾಣಿಕತೆ ಶ್ಲಾಘನೆ. ಬಂಗಾರದ ನಾಣ್ಯಗಳಂತಹ ಅಮೂಲ್ಯ ವಸ್ತುಗಳನ್ನು ಸಹ ಸರ್ಕಾರಕ್ಕೆ ಒಪ್ಪಿಸುತ್ತಿರುವ ಲಕ್ಕುಂಡಿ ಜನರ ಪ್ರಾಮಾಣಿಕತೆ ಅಪರೂಪ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಪತ್ತೆಯಾದ ಬಂಗಾರದ ಮೌಲ್ಯವನ್ನು ತಜ್ಞರು 8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಲಕ್ಕುಂಡಿ ಗದಗ ಕಪ್ಪತ್ತಗುಡ್ಡ ಪ್ರವಾಸಿ ವಲಯಗಳಾಗಿ ರೂಪುಗೊಂಡಿದೆ. ಮುಖ್ಯಮಂತ್ರಿಗಳ ಬೆಂಬಲದೊಂದಿಗೆ ಲಕ್ಕುಂಡಿಯ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲಾ ಪ್ರಸ್ತಾವನೆಗಳನ್ನು ಮಂಜೂರು ಮಾಡಲಾಗುವುದು. ಲಕ್ಕುಂಡಿಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಬಹುದಾದ ಪುರಾತತ್ವ ಕೇಂದ್ರವನ್ನಾಗಿ ರೂಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. 40 ಕಡೆ ಈ ಪ್ರಾಚ್ಯವಶೇಷಗಳ ಇರುವಿಕೆ ನಮ್ಮ ಗಮನಕ್ಕೆ ಬಂದಿದೆ. ಅವುಗಳಲ್ಲಿ 25ರಷ್ಟು ಸ್ಥಳಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. ಇನ್ನೂ 15 ಸ್ಥಳಗಳಲ್ಲಿ ಗುರುತಿಸುವಿಕೆ ಹಾಗೂ ನಂಬರ್ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಈಗ ನಾವು ಗುರುತಿಸಿದ್ದೇ 900ಕ್ಕಿಂತ ಹೆಚ್ಚಾಗಿದೆ. 1000 ಸಮೀಪ ಬಂದಿದೆ. ಮಧ್ಯಾಹ್ನದ ಹೊತ್ತಿಗೆ 1000 ಗಡಿಯನ್ನು ದಾಟ್ತೀವಿ ಅಂತ ಹೇಳಿ ನಮ್ಮ ಆರ್ಕಿಯಾಲಜಿ ಡೈರೆಕ್ಟರ್ ದೇವರಾಜ್ ಅರಸ್ ಅವರು, ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡ್ತಕ್ಕಂಥ ಸಿದ್ದು ಪಾಟೀಲರು, ಗೋಗೇರಿ ಅವರು, ಈ ಊರಿನ ಹಿಂದಿನ ಚೇರ್ಮನ್ರು, ನನಗೆ ಸನ್ಮಾನ್ಯ ಸಿ ಪಾಟೀಲರಿಗೆ ಆ ವಿವರಣೆಯನ್ನು ನೀಡಿದ್ದಾರೆ. ಇವತ್ತು ಬಹುಶಃ ನಮ್ಮ ಇವತ್ತಿನ ಕೆಲಸ ಮುಗಿದಾಗ ನಾವು 1000 ಗಡಿ ದಾಟಿ 1500 ಸಮೀಪ ಬರ್ಬೋದೇನೋ ಅಂತ ನಿರೀಕ್ಷೆ ಇದೆ. 100-200 ಹೆಚ್ಚು ಕಡಿಮೆ ಆಗ್ಬೋದು. ಇದು ಒಂದನೇದು. ಎರಡನೇದು, ಈ 10 ಗುಡಿಗಳು, 10 ಬಾವಿಗಳು, ಇವುಗಳನ್ನು ಅನಾವರಣ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಆರ್ಕಿಯಾಲಜಿ, 10 ಗುಡಿಗಳನ್ನು ಅನಾವರಣ ಮಾಡೋದು, 10 ಬಾವಿಗಳನ್ನು ಅನಾವರಣ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದಲ್ಲಿಯೇ ಇದೊಂದು ದಾಖಲೆ ಆಗ್ತಾಯಿದೆ. ಅವು ಗಿಡಗಂಟಿಗಳಿಂದ ಮುಚ್ಚಲ್ಪಟ್ಟಿದ್ದು, ಕೆಲವರು ಮನೆ ಬಾಗಿಲ ಹಚ್ಚಿಕೊಂಡು ಮುಚ್ಚಿಸಿದ್ದರು, ಕೆಲವು ನಿರ್ಲಕ್ಷ್ಯದಿಂದ ಅಲ್ಲಿ ಕಸ ಮತ್ತೊಂದು ತಿಪ್ಪಿ ಮತ್ತೊಂದು ಆಗಿ ಮುಚ್ಚಿದ್ವು. ಅಂಥ ಸುಮಾರು 10 ಗುಡಿಗಳನ್ನು ಇವತ್ತು ಸ್ವಚ್ಛಗೊಳಿಸಿ ಅನಾವರಣ ಮಾಡ್ತಾಯಿದ್ದೀವಿ.
ಅದಾದಮೇಲೆ ಅವುಗಳ ರಿಸ್ಟೋರೇಷನ್ನು, ಕನ್ಸರ್ವೇಷನ್ನು, ಅವುಗಳ ರಕ್ಷಣೆ, ಸಂರಕ್ಷಣೆ ಹಾಗೂ ಅವುಗಳನ್ನ ಸರ್ಕಾರ ನೋಟಿಫೈ ಮಾಡ್ತಕ್ಕಂಥ ಕೆಲಸ ಅದು ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಗುಡಿಗಳಂತೆ ಬಾವಿಗಳನ್ನು ಸಹಿತ ನಾವು ನೋಟಿಫೈ ಮಾಡ್ತೀವಿ. ಒಟ್ಟು ಇಲ್ಲಿವರೆಗೆ ನಮ್ಮ ಲಕ್ಕುಂಡಿಯೊಳಗೆ ನಾವು ಮೊನ್ನೆ 5 ಹೊಸ ಗುಡಿಗಳನ್ನು ಅನಾವರಣ ಮಾಡಿದ್ದೇವೆ. ಹಳೆ ಗುಡಿಗಳನ್ನು ಅನಾವರಣ ಮಾಡಿದ್ದೇವೆ. ಇವತ್ತು ಮತ್ತೆ 10 ಮಾಡ್ತೀವಿ. ಅವತ್ತು 5 ಬಾವಿಯನ್ನು ಮಾಡಿದ್ವಿ, ಇವತ್ತು 10 ಬಾವಿಯನ್ನು ಮಾಡ್ತೀವಿ. ಒಟ್ಟು 15 ದೇವಸ್ಥಾನಗಳು ಹಾಗೂ 15 ಬಾವಿಗಳು ಇವತ್ತು ಅನಾವರಣ ಆದಂಗೆ ಆಗ್ತಾವೆ. ಒಟ್ಟು 70ಕ್ಕಿಂತ ಹೆಚ್ಚು ನಮ್ಮ ಗುಡಿ ಹಾಗೂ ಬಾವಿಗಳ ಅಂಕಿ ದಾಟಿದೆ. ಇನ್ನೂ ಹುಡುಕಾಟ ಮುಂದುವರೆದಿದೆ. ನಾವು ಬಹುಬೇಗ ಈ ಪ್ರತೀತಿ ಏನಿತ್ತಲ್ಲ, ಲಕ್ಕುಂಡಿ ಅಂದರೆ 101 ಗುಡಿ 101 ಬಾವಿ, ಆ ಪ್ರತೀತಿಗೆ ಸರಿಯಾಗಿ ಎಲ್ಲ ಮಾಹಿತಿ, ಎಲ್ಲ ದೇವಾಲಯ, ಎಲ್ಲ ಬಾವಿಗಳನ್ನು ಗುರುತಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಪರಿಣಾಮವನ್ನು ನಾವು ಪಡೆಯಬೇಕು ಅನ್ನುವಂಥ ಒಂದು ಸದಿಚ್ಛೆ, ಒಂದು ಛಲ ಸರ್ಕಾರದ್ದಾಗಿದೆ. ದೇವಸ್ಥಾನ 10 ಬಾವಿಗಳ ಅನಾವರಣ ಮಾಡ್ತಾ ಇದ್ದೇವೆ. ಇದು ಪ್ರಾಚ್ಯಾವಶೇಷಗಳ ಅನ್ವೇಷಣೆಯ 2ನೇ ಸಿರೀಸು. ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಿ ಪಾಟೀಲರು, ನಮ್ಮ ಜಿಲ್ಲಾಡಳಿತ, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಟೂರಿಸಮ್ ಡಿಪಾರ್ಟ್ಮೆಂಟು ಸೇರಿ ಅವತ್ತು 1 ದಿವಸದ ಪ್ರಾಚ್ಯಾವಶೇಷ ಅನ್ವೇಷಣೆ ಮಾಡಿ 10 ಪಲ್ಲಕ್ಕಿಗಳನ್ನು ಮಾಡಿ ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದ್ವಿ. ಈ ಸಲ ಪ್ರಾಚ್ಯಾವಶೇಷಗಳ ಅನ್ವೇಷಣೆ 2ನ್ನು ಸಪ್ತಾಹದ ರೀತಿಯೊಳಗೆ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಆ ಸಪ್ತಾಹ ಪ್ರಾರಂಭ ಆಗ್ತಾಯಿದೆ. ಪ್ರಾಚ್ಯಾವಶೇಷಗಳು ಹೇಗೆ ಇವೆ, ಎಷ್ಟು ಪ್ರಮಾಣದ್ದಿವೆ ಅನ್ನೋದನ್ನು ತಾವು ತಮ್ಮ ಕ್ಯಾಮರಾಗಳು ಭಾಳಷ್ಟು ಗಂಭೀರವಾಗಿ ಈಗಾಗಲೇ ನೋಡಿದರು. ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಈ ಕೆರೆಯ ಸುತ್ತು ಏನು ನಾವು ದಂಡಿ ಕಟ್ಟೇವಿ, ಅಲ್ಲಿ ಕಲ್ಲು ಹಾಕೀವಿ. ಎವ್ರಿ 3rd or 4th ಈಸ್ ಎ ಆಂಟಿಕ್ವಿಟಿ, ಪ್ರಾಚ್ಯಾವಶೇಷ. 4ನೇ ಕಲ್ಲು ಒಂದು ಆಂಟಿಕ್ವಿಟಿ. ಅದು ಚಾಲುಕ್ಯರದಿರ್ಬೋದು, ರಾಷ್ಟ್ರಕೂಟರದಿರ್ಬೋದು, ವಿಜಯನಗರ ಅರಸರದಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಆಂಟಿಕ್ವಿಟಿಗಳನ್ನು, 1000 ವರ್ಷಗಳ ಹಿಂದಿನ ಆಂಟಿಕ್ವಿಟಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲವುಗಳನ್ನು ಈಗಾಗಲೇ ನಂಬರಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ಕೆರೆಯ ಈ ಭಾಗದಲ್ಲೇ ಈಗಾಗಲೇ 400 ಸಮೀಪ ಅವರು ಮಾರ್ಕ್ ಮಾಡಿದ್ದಾರೆ. ಇವತ್ತೇ ಇನ್ನೂ ಒಂದು 100ರವರೆಗೆ ಮಾಡ್ಬೋದು ಅಂಥೇಳಿ ಅವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವಕ್ಕೆ ಯಾವ ಪ್ರಾಚ್ಯಾವಶೇಷಗಳಿದ್ದು ಅವುಗಳನ್ನು ಎತ್ತಿ, ಕ್ರೇನ್ಗಳು ಎತ್ತಿ ಇವತ್ತು ನಮ್ಮದು ಏನದು ಓಪನ್ ಮ್ಯೂಸಿಯಂ ಇತ್ತು ಆ ಸ್ಥಳಕ್ಕೆ ಅವುಗಳನ್ನು ಸ್ಥಳಾಂತರಗೊಳಿಸ್ತೀವಿ. ಒಟ್ಟು